ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಆಟೋ ಕನ್ನಡಿಗ. ಸೊ ಇವತ್ತು ಡೇಟು 1,00,000 ಅರ್ನ್ ಮಾಡೋದು 100 ಡೇಸ್ ಅಲ್ಲಿ. ಇವತ್ತು ಕೂಡ ಅರ್ಧ ದಿನ ಹೋಯ್ತು. ಏನಕ್ಕಂತಂದ್ರೆ ಇವಾಗ ಹಾಸ್ಪಿಟ್ಲ್ಗೆ ಬೇರೆ ಹೋಗ್ಬೇಕು, ಅದು ಅಲ್ಲದೆ ಇವಾಗ ನಾನು ಗಾಡಿ ಪಾಸಿಂಗ್ ಬೇರೆ ಹೋಗ್ಬೇಕು. ಸೊ ಇವತ್ತು ಅರ್ಧ ದಿನ ಇಲ್ಲೇ ಹೋಗ್ಬಿಡುತ್ತೆ. ನೋಡೋಣ ಎಷ್ಟಾಗುತ್ತೆ, ಮಧ್ಯಾಹ್ನ ಮೇಲೆ ಬಂದು ಎಷ್ಟು ಅರ್ನ್ ಮಾಡೋಕ್ಕಾಗುತ್ತೆ, ಮಾಡೋಕ್ಕೆ ಟ್ರೈ ಮಾಡೋಣ ಅಲ್ವಾ ಅಲ್ವಾ. ಟಕ್ಲು ಬಾಸ್, ಟಕ್ಲು 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 ಬಾಸ್, ಟಕ್ಲು 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 ಬಾಸ್. ಸೊ ಇವಾಗ ಅಮ್ಮನ್ನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಬೇರೆ ಹೋಗ್ಬೇಕು. ಅಲ್ಲಿಂದ ಬಂದು FC ಮಾಡ್ಸಕ್ಕೆ ಹೋಗ್ಬೇಕು. ತುಂಬ ಹಿಡಿಯುತ್ತೆ ಟೈಮ್. ನೋಡೋಣ ಏನೇನಾಗುತ್ತೆ. ಇದು ನಮ್ಮ ಟಕ್ಲು ಬಾಸ್ ಅಂತ. ಇದು ಸಾಹೇಬ್ರು ಗೊತ್ತಲ್ವಾ. ಇದ್ರದ್ದು ತರಲೆ ತುಂಬ 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 ಆಗೈತೆ. ಹೋಮ್ವರ್ಕೇ ಮಾಡಲ್ಲ ಅಂತಾನೆ, ಅದಕ್ಕೆ ಡೈಲಿ ಬೀಳ್ತಾವ ಪದೇ. ಹೋಮ್ವರ್ಕ್ ಮಾಡ್ತೀಯ ತಾನೆ? ಇಲ್ಲಾಂದ್ರೆ ಹೆಂಗ್ ಬರ್ತಾವ ಅದೇ. ತೂ ಕ್ಯಾ ಬೇ, ನಿನ್ನೇನಲ್ಲೇ ನಿನ್ನೇನು ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟಿದ್ಯಾ? ಎಲ್ಲಿಗೆ ಹೋಗ್ತಾ ಇದೆಯಾ? ಬರ್ತೀರಿ? ಬಾಯ್. ಸೊ ಅಮ್ಮನ್ನ ಆಸ್ಪತ್ರೆಗೆ ಬಿಟ್ಟಾಯ್ತು. ಅಮ್ಮ ಹೊರಗಡೆ ಬಂದು ಫೋನ್ ಮಾಡಬೇಕು, ಅವಾಗಲೇ ಬಂದು ಕರ್ಕೊಂಡು ಹೋಗ್ತೀನಿ. ಇವಾಗ ನಮ್ಮ ಪಯಣ ಎಲ್ಲೂ ಇಲ್ಲ. ಇಲ್ಲೇ ಪಕ್ಕದಲ್ಲೇ ಖಾಲಿ ಜಾಗ ಇದೆ, ಇಲ್ಲಿ ಗಾಡಿನ ಸೈಡ್ ಹಾಕೋಬೇಕು. ಸೈಡ್ ಹಾಕೊಂಡು ಕೂತ್ಕೊಳ್ಳೋಣ. ಇನ್ನೇನು ಮಾಡ್ತೀರಾ? ಇವಾಗಿರೋಂಥ ಸಿಚುವೇಶನ್ ಅಲ್ಲಿ ಡ್ಯೂಟಿ ಮೇಲೆ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ಕ್ಯಾಮ್ರಾ ಐತೆ, ಅದಕ್ಕೆ ಸೈಲೆಂಟ್ ಆಗವ್ರಿ. ಇಲ್ಲ ಅಂದ್ರೆ ಫುಲ್ ವೈಲೆಂಟ್ ಪರ್ಸನ್ ಇದು. ಕ್ಯಾಮ್ರಾ ಆಫ್ ಆಯ್ತು. ಶಾರ್ ಕ್ಯಾಮ್ರಾ ಆಫ್ ಆಯ್ತು. ಕ್ಯಾಮ್ರಾ ಆಫ್ ಆಗೈತೆ. ನಿಜವಾಗ್ಲೂ ಕ್ಯಾಮ್ರಾ ಆಫ್ ಆಗೈತೆ ಸರ್. ಕ್ಯಾಮ್ರಾ ಆಫ್ ಆಗೈತೆ ಸರ್. FC ಒಂದು ಮಾಡಿಸ್ಬೇಕು. ಅವ್ರಿಗೆ ಫೋನ್ ಹಾಕ್ಬಿಟ್ಟು ಕೇಳ್ತೀನಿ. ಏನ್ ಬಿಸಿಲು ಗುರುವೇ ಇವತ್ತಂಕರು ಹೆವಿ ಕಷ್ಟ. ಏನೇ ಹೇಳಿ ಸಖತ್ ಬಿಸಿಲಿತ್ತು. ಅದ್ರ ನಡುವೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಗೀನ ಮಾಡ್ಕೊಂಡು ಅದೇ ಬಟ್ಟೆ ವಾಪಸ್ ಹಾಕೊಂಡು ವಾಪಸ್ ಬಂದೆ ಡ್ಯೂಟಿ ಮೇಲೆ. ಇವಾಗ ಟೈಮ್ ಬಂದ್ಬಿಟ್ಟು 5:30. 561 ರೂಪಾಯಿ ಬಾಡಿಗೆ ಬಿದ್ದೈತೆ ಇಲ್ಲಿಂದ JP ನಗರ 7th ಫೇಸ್ಗೆ. ಸೊ ಪಿಕಪ್ಗೆ ಬಂದಿದ್ದೀನಿ. ಪ್ಯಾಸೆಂಜರ್ಗೋಸ್ಕರ ವೆಯ್ಟಿಂಗು. ನೋಡೋಣ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಬಂದರೆ ಸರಿ, ಬರಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಈ ಟ್ರಾಫಿಕಲ್ಲಿ 1.5 ಅವರ್ ತೋರಿಸಿತ್ತು. ಅಂದರೆ 7 ಗಂಟೆ ಆಗುತ್ತೆ ಕರ್ಕೊಂಡೋಗಿ ಡ್ರಾಪ್ ಮಾಡೋಕ್ಕೆ. ನೋಡೋಣ ಎಷ್ಟೊತ್ತಾಗತ್ತೆ. 1.5 ಅವರ್ ತೋರಿಸಿರೋದು. ಟ್ರಾಫಿಕ್ಕು ಇವಾಗ ಪೀಕ್ ಅವರ್ ಅಲ್ವಾ, ಈ ಟೈಮಲ್ಲೆಲ್ಲ ಸ್ವಲ್ಪ ಜಾಸ್ತಿ, ಸಿಟಿಲಿ ಟ್ರಾಫಿಕ್ ಜಾಸ್ತಿನೇ ಇರುತ್ತೆ. ಆದ್ರೂ ಪರವಾಗಿಲ್ಲ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ತುಂಬಾ ಹೊತ್ತಾಯ್ತು ಡ್ಯೂಟಿ ಮಾಡಿರ್ಲಿಲ್ಲ. 2 ಡ್ಯೂಟಿ ಮಾಡ್ಕೊಂಡು ಅಷ್ಟೇ ಮನೆಗೆ ಬಂದೆ. ಹೆವಿ ಹೀಟ್ ಹೊಡಿತಾ ಇತ್ತು. ಮನೆಗೆ ಹೋಗಿ ಸ್ನಾನ ಗೀನ ಮಾಡ್ಕೊಂಡು ಬರೋಷ್ಟರಲ್ಲಿ 5:30. ಅಂದ್ರೆ ಅಲ್ಲಿ 1.5-2 ಗಂಟೆಗೆ ಫ್ರೀ ಆದೆ. ಅಲ್ಲಿಂದ ಒಂದು ಬಾಡಿಗೆ ಮಾಡ್ಕೊಂಡು 3 ಗಂಟೆ ತನಕ ಡ್ಯೂಟಿ ಮಾಡಿದೆ. 3 ಗಂಟೆಗೆ ಮನೆಗೆ ಬಂದು 5:30 ಹೊರಗಡೆ ಬಂದಿದ್ದೀನಿ. ಇವಾಗ ಅಂಗಡಿಗೆ ಹೋಗಿ ಐಟಮ್ ಎಲ್ಲ ತಂದ್ಕೊಟ್ಟು ಹೇಳಿದ್ದೀನಿ, ಅಂಗಡಿ ನೀವು ಕ್ಲೋಸ್ ಮಾಡ್ಕೊಳ್ಳಿ ಅಂತ. ನಾನು ಡ್ಯೂಟಿ ಮಾಡೋಣ ಅಂತ. ನೋಡೋಣ ಬನ್ನಿ ಎಷ್ಟಾಗುತ್ತೆ ಅಷ್ಟು ಮಾಡಕ್ ಟ್ರೈ ಮಾಡೋಣ. ಸೊ ಗೈಸ್, ನಂಬಲ್ಲ ನೀವು, ಒಂದೇ ಬಾಡಿಗೆ 561 ರೂಪಾಯಿ. 30 ಕಿಲೋಮೀಟರ್ 2 ಅವರ್ ತಗಲ್ತು ಕರ್ಕೊಂಡು ಬಂದು ಡ್ರಾಪ್ ಮಾಡೋ ಅಷ್ಟರಲ್ಲಿ. 5:30 ಕರೆಕ್ಟಾಗಿ ಪಿಕ್ ಮಾಡಿದ್ದು. ಇಲ್ಲಿಗೆ ಬಂದ್ಬಿಟ್ಟಿದ್ದು ಇವಾಗ 7:16. 1 ಅವರ್ 45 ನಿಮಿಷ ತಗಲ್ತು ಒಂದು ಬಾಡಿಗೆ ಡ್ರಾಪ್ ಮಾಡಕ್ಕೆ. ಯಪ್ಪ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ನನಗಂದ್ರು. ಹೆಂಗೋ ಕರ್ಕೊಂಡು ಬಂದು ಡ್ರಾಪ್ ಮಾಡಿ ಇವಾಗ ಕುಂತ್ಕೊಳ್ಳೋಣ. ಪರಮೇಶ್ವರ ಇಲ್ಲಿ ಬ್ರದರು ಮೀಟ್ ಆಗ್ತೀನಿ ಅಂತಂದ್ರು, ಅವ್ರಿಗೋಸ್ಕರ ವೇಟಿಂಗು. ಇಲ್ಲಿಂದ ಯಾವ್ದು ಡ್ಯೂಟಿ ಬಿಡುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಬೆಂಗಳೂರು ಸೌತ್ ಅಲ್ಲಿ ಇದ್ದೀನಿ ಇವಾಗ. ನಾನಿರೋದು ಬೆಂಗಳೂರು ಸೌತ್ ಅಲ್ಲಿ, ನಾನು ಹೋಗ್ಬೇಕಾಗಿರೋದು ಬೆಂಗಳೂರು ನಾರ್ತ್. ಈ ಮೂಲೆಯಿಂದ ಈ ಮೂಲೆ ಬಂದಿರೋದು ನಾನು ಇವಾಗ ಬಾಡಿಗೆ. ಸಾಯಂಕಾಲ ಮೇಲೆ ಬಂದು ಎಷ್ಟು ಅರ್ನ್ ಮಾಡಿದ್ದೀನಿ? 865 ರೂಪಾಯಿ. ಸಾರಿ, ಸಾಯಂಕಾಲ ಮೇಲೆ ಬಂದು ಎಷ್ಟು ಅರ್ನ್ ಮಾಡಿದ್ದೀನಿ? 1005 ರೂಪಾಯಿ. ಟೈಮ್ ಬಂದ್ಬಿಟ್ಟು 9 ಗಂಟೆ. ಇಲ್ಲಿಂದ ನಾನು ಇನ್ನೊಂದು ಬಾಡಿಗೆ ಹಾಕೊಂಡು ಮೆಜೆಸ್ಟಿಕ್ ಕಡೆಯಿಂದ ಮನೆ ಕಡೆ ಹೋಗ್ಬೇಕು. ನೋಡೋಣ ಯಾವ್ದಾದ್ರು ಡ್ಯೂಟಿ ಸಿಗ್ಲಿ. ಇವತ್ತಿನ ಖರ್ಚು ವೆಚ್ಚ ಬರೀ 100 ರೂಪಾಯಿ. ಅದು ಬಿಟ್ರೆ ಮತ್ತೇನು ಇಲ್ಲ. ಇನ್ನೊಂದು ಬಾಡಿಗೆ ವೇಟಿಂಗು, ಪ್ಯಾಸೆಂಜರ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ.
ತುಂಬ ಹೊತ್ತಿಂದ. ಏನು ಮಾಡೋದು, ಡ್ಯೂಟಿಗಳೇ ಬೀಳ್ತಾ ಇಲ್ಲ. ನೋಡೋಣ ಯಾವ್ದು ಸಿಗುತ್ತೆ ಅದು ಎಲ್ಲದಕ್ಕೂ ಜೈ 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 ಅಂತ ಹೋಗ್ತಾ ಇರೋದು. ಸೊ ಇವಾಗ ಒಂದು ಬಾಡಿಗೆ ಡ್ರಾಪ್ ಮಾಡಿದೆ 169. ಅದಾದ್ಮೇಲೆ ಇವಾಗ ಮತ್ತೊಂದು ಬಾಡಿಗೆ ಬಿದ್ದೈತೆ ಶಿವಾಜಿನಗರಕ್ಕೆ. ಇಲ್ಲಿಂದ ಶಿವಾಜಿನಗರಕ್ಕೆ ಹೋಗ್ಬೇಕು ಇವಾಗ. ನೋಡೋಣ ಅಲ್ಲೋಗಿ ನೋಡೋಣ ಅಲ್ಲಿ ಯಾವ್ದು ಬಾಡಿಗೆ ಬೀಳುತ್ತೆ, ಅಲ್ಲಿಂದ ಮತ್ತೆ ಯಾವ ಕಡೆ ಹೋಗ್ಬೋದು ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಏನೋ ಒಂದು ಮಾಡೋಣ ಬನ್ನಿ. ಟೋಟಲ್ ಅರ್ನಿಂಗು 1169. 5 ಬಾಡಿಗೆ ಮಾಡಿದ್ದೀನಿ. ಅದು ಮಧ್ಯಾಹ್ನ ಮೇಲೆ ಬಂದು ನಾನು ಮಾಡಿರೋದು, ಯಾಕಂದ್ರೆ ಮಧ್ಯಾಹ್ನ ತನಕ ಗಾಡಿ ಎಫ್ಸಿಗೆ ಹೋಗಿದ್ನಲ್ಲ ಅದಕ್ಕೆ. ಸೊ ನೋಡೋಣ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಳ್ಳೋಣ. ಸೊ ನಾನು ಇವಾಗ ಇದ್ದೀನಿ ಶಿವಾಜಿನಗರ. ಇಲ್ಲಿ ನನಗೆ ಬಾಡಿಗೆ ಬಿದ್ದಿದೆ ಮಾನ್ಯತಾ ಟೆಕ್ ಪಾರ್ಕ್ಗೆ 260 ರೂಪಾಯಿ. 1.5 10 ಗಂಟೆ ಆಯ್ತಲ್ವಾ, 1.5 ಲೆಕ್ಕದಲ್ಲಿ ಬಾಡಿಗೆ ಬಿದ್ದಿದೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಪಿಕಪ್ಗೆ. 8 ನಿಮಿಷ ತೋರಿಸ್ತಾ ಇದೆ, 1.1 ಕಿಲೋಮೀಟರ್ ದೂರ ಇರೋದು. ಈ ಗಲ್ಲಿಲಿ ಗಾಡಿ ಓಡಿಸೋದೇ ತುಂಬಾ ಕಷ್ಟ ಆಗಿರುವೆ. ಅಡ್ಡ ದಿಡ್ಡಿ ಎರ್ರ ಬಿರ್ರಿ ಹೆಂಗ್ ಬೇಕಂಗ್ ಬಂದ್ಬಿಡ್ತಾರೆ ಗಾಡಿಗಳು. ಹಿಂದೆ ಮುಂದೆ ನೋಡಲ್ಲ, ಅಕ್ಕಪಕ್ಕ ನೋಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಿಜವಾಗ್ಲೂ ಹೇಳ್ತೀನಿ, ಎರ್ರ ಬಿರ್ರಿ ಅಡ್ಡ ದಿಡ್ಡಿ ಪಕ್ಕ ಏನ್ ಗಾಡಿ ಐತೆ. ಆಟೋ ಹೋಗ್ತೈತೆ, ಲೆಫ್ಟ್ ಇಂದ ಬಂದು ಸಡನ್ ಆಗಿ ರೈಟ್ ಹೇಳ್ಕೊಂಡ್ಬಿಡೋದು, ರೈಟ್ ಇಂದ ಬಂದು ಸಡನ್ ಆಗಿ ಲೆಫ್ಟ್ ಹೇಳ್ಕೊಂಡ್ಬಿಡೋದು. ಸೊ ನೋಡೋಣ ಬನ್ನಿ, ಡ್ರಾಪ್ ಮಾಡಿ ಎಷ್ಟು ಅರ್ನಿಂಗ್ ಆಗಿದೆ ಅಂತ ಎಂಡಲ್ಲಿ ಹೇಳ್ಬಿಡ್ತೀನಿ. ಟೋಟಲ್ ಎಷ್ಟು ಅರ್ನಿಂಗ್ ಆಗಿದೆ ನಂದು ಅಂತ. ಫಸ್ಟ್ ಕಸ್ಟಮರ್ ಕಾಲ್ ಮಾಡ್ಬಿಡೋಣ. ಮೆಸೇಜ್ ಮಾಡಿದೀನಿ, ಓಕೆ ಅಂತ ಹೇಳೋರೆ. ನೋಡೋಣ ಏನಾಗುತ್ತೆ. ಸೊ ನಾನಿವಾಗ ಬಂದಿರೋದು ಮಾರ್ಕೆಟ್, ಶಿವಾಜಿನಗರ್ ಮಾರ್ಕೆಟ್ ಒಳಗಡೆ. ಇಲ್ಲಿ ಅಷ್ಟು ಸಾಯಂಕಾಲ ನೀವು ಏನಾದ್ರು 5-6 ಗಂಟೆಗೆ ಬರ್ತೀನಿ ಅಂತಂದ್ರೆ ಆಗಲ್ಲ. ಆಟೋಗಳಿಗೆ ಜನಕ್ಕೆ ಓಡಾಡಕ್ಕೆ ಜಾಗ ಇರಲ್ಲ. ಆಟೋಗಳು ತಗೊಂಡು ಬಂದ್ಬಿಟ್ರೆ ಸಿಕ್ಕಾಕೊಳ್ಳೋದೆ. ಪೂರ್ತಿ ಗಲ್ಲಿ 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 ಒಳಗಡೆ. ಇಂಥ ಗಲ್ಲಿಲಿ ಬಂದು ಆಟೋದಲ್ಲಿ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಡಬಲ್ ಮೀಟರ್ ಬೇಕೇ ಬೇಕು. ಇವಾಗ 10 ಗಂಟೆ ಆಯ್ತಲ್ವಾ, ಅದಕ್ಕೆ ನಾನು ಬಂದಿರೋದು. ಇಲ್ಲಾಂದ್ರೆ ನಾನು ಬರಲ್ಲ. ಎಲ್ಲ ಬಟ್ಟೆ ಶಾಪಿಂಗ್ ಇದ್ದೇ ಇದು ಸ್ಟ್ರೀಟು. ಈ ಸ್ಟ್ರೀಟ್ ಅಲ್ಲಿ ನಾನು ಬಂದಿರೋದು. ಇವಾಗ ನಾನು ಜಾಸ್ತಿ ಬರಲ್ಲ ಈ ಕಡೆ, ಈ ಗಲ್ಲಿ ಒಳಗಡೆ ತುಂಬಾ ಕಮ್ಮಿ. ಫುಲ್ ಬರೀ ಬಟ್ಟೆ ಅಂಗಡಿನೇ ಈ ಪೂರ್ತಿ ಗಲ್ಲಿ. ಎಲ್ಲ ಅಕ್ಕಪಕ್ಕ ಬಟ್ಟೆ ಅಂಗಡಿ. ಫೆಮಿನಾ ಅಂತ ಎಷ್ಟಿರೋ ಊರ್ವೆ ಇಲ್ಲಿ. ಇವಾಗ ಇದು 3ನೇದು ಫೆಮಿನಾ ನಾನು ನೋಡಿರೋದು. ಅಲ್ಲಿ 2 ಇತ್ತು ಆಲ್ರೆಡಿ, ಇದು 3ನೇದು. ಈ ಗಲ್ಲಿಲೆಲ್ಲ ಬಂದು ಯಪ್ಪ ಒದ್ದಾಡ್ಬೇಕು. ಗಾಡಿಗಳ ಅಡ್ಡಾದಿಡ್ಡಿ ಓಡಿಸ್ತಾರೆ. ಎಲ್ಲ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತವನೆ. ಶಿವಾಜಿನಗರ ಒಳಗಡೆ ಮಾರ್ಕೆಟ್ ಒಳಗಡೆ ನಾನು ಇರೋದು ಇವಾಗ. ಪ್ಯಾಸೆಂಜರ್ ಬುಕ್ ಮಾಡವ್ರೆ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರಲ್ಲಿ ಸರ್ಕಲ್ ಅಲ್ಲಿ ನಿಂತವ್ರೆ, ನಾನು ಇಲ್ಲಿದ್ದೀನಿ. ಇಂಥದ್ರಲ್ಲಿ ಇವನು ಅಣ್ಣ ಟೆಂಪೋ ಟ್ರಾವೆಲರ್ ತಗೊಂಡ್ ಬಂದಿರೋದು. ದೊಡ್ಡದು ಲಗೇಜ್ ಇತ್ತು, 407. ಎಲ್ಲ ಬಟ್ಟೆ ಅಂಗಡಿಗಳು. ನನಗೂ ಇಲ್ಲಿ ತನಕ ಒಂದ್ಸಾರಿನೂ ಬಂದಿಲ್ಲ ಗುರುವೆ ಈ ಸರೌಂಡಿಂಗ್ ಅಲ್ಲಿ ಬಟ್ಟೆ ತಗೊಳಕ್ಕೆ. ನಾನು ಬರಕ್ಕೂ ಆಗಲ್ಲ, ಬಂದ್ರು ಕಷ್ಟ. ಪ್ಯಾಸೆಂಜರ್ ಇಲ್ಲೇ ಎಲ್ಲೋ ನಿಂತವ್ರೆ. ನೋಡೋಣ, ಸರ್ಕಲ್ ಅಲ್ಲಿ ಒಳಗಡೆ ಇರೋದು. ವೇಟಿಂಗ್ ಪ್ಯಾಸೆಂಜರ್ಗೋಸ್ಕರ. ಪ್ಯಾಸೆಂಜರ್ ಹಿಂದೆ ಎಲ್ಲೋ ಇದ್ದಾರೆ, ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ಲೊಕೇಶನ್ ಹಿಂದೆ ತೋರಿಸ್ತೈತವ್ರು. ನೋಡೋಣ, ಯೂ ಟರ್ನ್ ಮಾಡ್ಕೊಂಡು ಹೋಗೋಣ. ಇನ್ನೊಂದು ವಿಚಾರ ನಾನು ನಿಮ್ಗೆ ತಿಳಿಸಿಲ್ಲ. ಈ ಪ್ಯಾಸೆಂಜರು ಆಲ್ಮೋಸ್ಟ್ ಬುಕ್ ಮಾಡಿರೋದು 10 ಗಂಟೆ 4 ನಿಮಿಷಕ್ಕೆ. ಸರಿನಾ? 10 ಗಂಟೆ 4 ನಿಮಿಷ. 10 ಗಂಟೆ 5 ನಿಮಿಷಕ್ಕೆ ನನಗೆ ಮೆಸೇಜ್ ಮಾಡೋರೆ. ನಾನು ಇನ್ನೊಂದು ಬಾಡಿಗೆ ಇತ್ತು, ಅದನ್ನ ಡ್ರಾಪ್ ಮಾಡಿ ಬರ್ತಾ ಇದ್ದೀನಿ ಅಂತ ಅಂದಿದ್ದಕ್ಕೆ ವೆಯ್ಟ್ ಮಾಡ್ತವ್ರೆ. 10:14, 10:21 ಇವಾಗ ಟೈಮ್ ಬಂದ್ಬಿಟ್ಟು. ಅಪ್ಪ ಎಷ್ಟೊತ್ತು ವೆಯ್ಟ್ ಮಾಡೋರೆ. ವೆಯ್ಟ್ ಮಾಡಿದ್ರೆ ಚಂದ. ಆಮೇಲೆ ಕ್ಯಾನ್ಸಲ್ ಮಾಡಿಬಿಟ್ರೆ ನನಗೂ ಸ್ವಲ್ಪ ಪ್ರಾಬ್ಲಮ್. ಏನಕ್ಕಂತಂದ್ರೆ 1.3 ಕಿಲೋಮೀಟರ್ ಪಿಕಪ್ಗೆ ನಾನು ಆಲ್ಮೋಸ್ಟ್ ತಗೊಂಡಿರುವಂತ ಸಮಯ 15 ನಿಮಿಷ ಇಲ್ಲಿಗೆ ಬರಕ್ಕೆ. ಆ ಗಲ್ಲಿಲೆಲ್ಲ ಸುತ್ತಾಕೊಂಡು ಬರಕ್ಕೆ. ಫುಲ್ ಶಿವಾಜಿನಗರ. ತುಂಬಾ ಜನ ಹೇಳ್ತಿದ್ರೆ ಈ ಫ್ರೇಮ್ ಇಟ್ಟು ವಿಡಿಯೋ ಮಾಡುವಂತ. ಈ ಫ್ರೇಮ್ ಇಟ್ಟು ವಿಡಿಯೋ ಮಾಡೋಕೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ಅದಕ್ಕೆ ನನಗೆ ಹೆಡ್ ಮೌಂಟ್ ಬೇಕು. ನನ್ನ ಕತ್ತಲ್ಲಿರೋದು ಎಷ್ಟಿದೆ, ಅದು ಹಿಂಗೆ ಆಗ್ತಾ ಇರುತ್ತೆ ಅವಾಗವಾಗ. ಸೊ ನೋಡೋಣ ಇರಿ. ಡ್ಯೂಟಿನ ಎಂಡ್ ಮಾಡುವಂತ ಸಮಯ. ಟೋಟಲ್ ದುಡಿಮೆ ಬಂದ್ಬಿಟ್ಟು 1748. ಅದರಲ್ಲಿ ಖರ್ಚು ನಮ್ದು ಆಗಿರೋದು 500 ರೂಪಾಯಿ. ಗ್ಯಾಸ್ ಏನೂ ಹಾಕ್ಸಿಲ್ಲ, ಪೆಟ್ರೋಲ್ ಏನೂ ಹಾಕ್ಸಿಲ್ಲ. ಖರ್ಚಾಗಿದೆ 250 ಫೈನಾನ್ಸ್ ಕಳಿಸ್ಬೇಕಾಗಿತ್ತು. ಮತ್ತೆ ನಂದು 100 ರೂಪಾಯಿ ಟೀ ಕಾಫಿ ಆ ಕಡೆ ಈ ಕಡೆ ಅಂತ 100 ರೂಪಾಯಿ ಹೋಯ್ತು. ಇವಾಗ ಊಟನ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀನಿ. ಅಮ್ಮ ಮೊದಲೇ ಫೋನ್ ಮಾಡಿದ್ರು, ಬರ್ತೀಯಾ ಏನಾದ್ರು ಅಡಿಗೆ ಮಾಡ್ಬೇಕಾ ಅಂತ. ನಾನು ಲೇಟ್ ಆಗುತ್ತೆ ಅಂತಂದ್ರೆ, ಆಗಿದ್ರೆ ಹೊರಗಡೆನೆ ತಿನ್ಕೊ ನೀನು ಅಂತಂದ್ರು. ಅದಕ್ಕೆ ಕುಷ್ಕನ ಪಾರ್ಸಲ್ ತಗೊಂಡಿದ್ದೀನಿ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಟೋಟಲ್ ದುಡಿಮೆ ಇವತ್ತಿನ ನಮ್ಮ ದುಡಿಮೆ 1748. ಅದರಲ್ಲಿ 500 ರೂಪಾಯಿ ಹೋಯ್ತು ಅಂತಂದು 1250 ರೂಪಾಯಿ ಇವತ್ತಿನ ದುಡಿಮೆಯಲ್ಲಿ ಸೇವ್ ಆಗಿರುವಂಥದ್ದು. ಹಾಗೆ ಇನ್ನು ಬಾಡಿಗೆಗಳು ಬರ್ತಾ ಇದ್ದಾವೆ. ನಾನು ಇರೋದು ಇವಾಗ ಹೆಗಡೆ ನಗರ.
ಶಿವಾಜಿನಗರದಿಂದ ಹೆಗಡೆ ನಗರಕ್ಕೆ ಕರ್ಕೊಂಡು ಬಂದು ಡ್ರಾಪ್ ಮಾಡಿದ್ದಾಯ್ತು. ನೋಡೋಣ ನಾಳೆ ಎಷ್ಟು ಅರ್ನ್ ಮಾಡ್ಬೋದು. ನಾಳೆ ಹಂಗೂ ಫುಲ್ ಡೇ ಡ್ಯೂಟಿ ಮಾಡೋಕ್ಕೆ, ನಾಳೆ ಸಂಡೇ ಅಲ್ವಾ, ಸರಿ ಆಯ್ತು, ನಾಳೆ ಸಂಡೇ ಡ್ಯೂಟಿ ಡೌಟು, ಆದರೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡೋಣ. ಯಾಕಂತಂದ್ರೆ ನಾಳೆ ಸಂಡೇ ಸಾಯಂಕಾಲ ನಾನೇ ಇರ್ಬೇಕು ಅಂಗಡಿಲಿ. ಅದಕ್ಕೆ ಬೆಳಿಗ್ಗೆಯಿಂದ ಒಂದು ಬೆಳಿಗ್ಗೆನ ಬೇಗ ಬಂದು ಒಂದು 5 ಗಂಟೆ ತನಕ ಡ್ಯೂಟಿ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟು ಡ್ಯೂಟಿಗಳನ್ನ ಮಾಡ್ಕೊಂಡು ಬರೋಣ. ಆಮೇಲೆ ಬಂದು ಅಂಗಡಿನ ನೋಡ್ಕೊಳ್ಳೋಣ. ಸಂಡೇ ಒಂದಿನ ಅಂಗಡಿ ಜವಾಬ್ದಾರಿ ನಂದು. ಏನಕ್ಕಂತಂದ್ರೆ ಜಾಸ್ತಿ ಕಿರಿಕ್ಗಳು ಆಗ್ತಾವ ಅಂಗಡಿ ಹತ್ರ, ಅದೇ ಸಣ್ಣ ಪುಟ್ಟ ಕಿರಿಕ್ ಮಾಡ್ತಾರೆ. ಹಾಗಾಗಿ ಸೊ ವಿಡಿಯೋನ ಇಲ್ಲಿ ತನಕ ನೋಡಿದೀರಾ ಅಂತಂದ್ರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಏನಾದ್ರೂ ಸಜೆಷನ್ಸ್ ಇದ್ರೆ ಖಂಡಿತ ಕೊಡಿ. ವಿಡಿಯೋನ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋ ರೀತಿ. ಏನಕ್ಕಂತಂದ್ರೆ ಇತ್ತೀಚೆಗೆ ನಾನು ಆಸ್ ಇಟ್ ಈಸ್ ರಾವ್ ಫುಟೇಜ್ಗಳನ್ನ ಹಾಕ್ತಾ ಇದ್ದೀನಿ. ನೋಡಕ್ ನಿಮ್ಗೂ ಸ್ವಲ್ಪ ಬೋರ್ ಅನ್ಸುತ್ತೆ, ಅರ್ಥ ಆಗುತ್ತೆ. ಎಡಿಟಿಂಗ್ ಟೈಮು ಅದೇ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಈ ಕಡೆ ಡ್ಯೂಟಿ, ಮನೆ, ಅಂಗಡಿ, ಅದಾದ್ಮೇಲೆ ವಿಡಿಯೋಸು ಸ್ವಲ್ಪ ಕಷ್ಟ ಆಗುತ್ತೆ. ಪರವಾಗಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ. ಇನ್ಮೇಲೆ ಕಂಟಿನ್ಯೂ ಡ್ಯೂಟಿ ಮಾಡೋದಕ್ಕೆ ಕಡೆ ಗಮನ ಕೊಡ್ತೀನಿ. ಆದಷ್ಟು ಡ್ಯೂಟಿಗಳನ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಈ ಚಾಲೆಂಜ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಡೇಟು ಟೋಟಲ್ ಸೇವಿಂಗ್ ಬಂದ್ಬಿಟ್ಟು 1250 ರೂಪಾಯಿ. ಓಕೆನಾ? ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಏನಾದ್ರೂ ಇಲ್ಲ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.